ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಈಗ ಕಂಬಳದ ಕಾವು ತಟ್ಟಿದೆ. ತುಳುನಾಡಿನ ಜಾನಪದ ಕ್ರೀಡೆಯನ್ನ ಮೈಸೂರಿನ ಅರಮನೆ ಅಂಗಳಕ್ಕೆ ತರುವ ಸರ್ಕಾರದ ಪ್ಲಾನ್ಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗಿದೆ. ಹಾಗಾದ್ರೆ ದಸರಾ ಅಖಾಡದಲ್ಲಿ ಕಂಬಳದ ಸುತ್ತ ನಡೀತಾ ಇರುವಂತಹ ಈ ರಾಜಕೀಯ ಚಟಾಪಟಿ ಏನು? ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ನಾಡಹಬ್ಬ ನಮ್ಮ ಮೈಸೂರು ದಸರಾ ಮಹೋತ್ಸವ ಕರಾವಳಿಯ ಜಾನಪದ ಕ್ರೀಡೆ ಆಗಿರುವಂತಹ ಕಂಬಳನ್ನ 7 ರಿಂದ 8 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿ ಆಯೋಜನೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತದೆ. ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ. ವ್ಯಾವಹಾರಿಕವಾಗಿ ಮಾಡೋದು ಬೇಡ. ಇದು ಪ್ರಾಣಿ ಹಿಂಸೆ ಬೇಡವೇ ಬೇಡ. ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಕರ್ನಾಟಕದ ವೈಭವಯುತ ಸಾಂಸ್ಕೃತಿಕ ಹಬ್ಬ, ಕರ್ನಾಟಕದ ನಾಡ ಹಬ್ಬ. ಈ ಬಾರಿ ದಸರಾದಲ್ಲಿ ಕರಾವಳಿ ಕ್ರೀಡೆ ಕಂಬಳ ಆಯೋಜನೆಗೆ ಸರ್ಕಾರ ಮುಂದಾಗಿರೋದು ಪರವಿರೋಧಕ್ಕೆ ಕಾರಣವಾಗಿದೆ. ಮೈಸೂರು ದಸರಾ ವೇಳೆ ಕಂಬಳ ಪರವಿರೋಧದ ಕದನ. ಅಕ್ಟೋಬರ್ 18 ಮತ್ತು 19 ಮೈಸೂರಿನ ಹೊರವಲಯದ ಬರೋಬ್ಬರಿ 30 ಎಕರೆ ವಿಶಾಲವಾದ ಜಾಗ. ಇಲ್ಲಿ ಕರಾವಳಿಯ ವೀರ ಕ್ರೀಡೆ ಕಂಬಳದ ಕಹಳೆ ಮೊಳಗಿಸಲು ಸಕಲ ಸಿದ್ಧತೆ ಭರದಿಂದ ಸಾಗಿದೆ. ನಿನ್ನೆ ನಡೆದ ದಸರಾ ಉತ್ಸವ ಸಮಿತಿಯ ಸಭೆಯಲ್ಲಿ ಕಂಬಳ ಆಯೋಜನೆಗೆ ಅಧಿಕೃತ ಮುದ್ರೆ ಬಿದ್ದಿದೆ. ಸಿಎಂ ಸೂಚನೆ ಮೇರೆಗೆ ಪುತ್ತೂರು ಶಾಸಕ ಅಶೋಕ್ ರಾಯ್ ಅಖಾಡಕ್ಕಿಳಿದು ಸ್ವತಃ ಜಾಗ ಪರಿಶೀಲಿಸಿ ಪ್ಲಾನ್ ರೆಡಿ ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಜೋಡಿ ಕಟ್ಟುಮಸ್ತಾದ ಕೋಣಗಳನ್ನ ಕರಾವಳಿಯಿಂದ ಕರೆತಂದು ಬರೋಬ್ಬರಿ 7 ರಿಂದ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಸರೆಗೆ ಹೊಸ ಮೆರುಗು ನೀಡಲು ಸರ್ಕಾರ ಮುಂದಾಗಿದೆ. ಮೈಸೂರಿನ ವಿಜಯನಗರದ ಈ ಒಂದು ಜಾಗವನ್ನ ಅಂದ್ರೆ ಸುಮಾರು 30 ಎಕರೆ ಜಾಗದಲ್ಲಿ 7 ರಿಂದ 8 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿ ಕಂಬಳವನ್ನ ಆಯೋಜನೆ ಮಾಡಬೇಕು. ಮಂಗಳೂರಿನಲ್ಲಿ ಆಚರಣೆ, ದಕ್ಷಿಣ ಕನ್ನಡದಲ್ಲಿ ಆಚರಣೆಯಲ್ಲಿರುವಂತಹ ಈ ಒಂದು ಆಚರಣೆಯನ್ನ ಸುಮಾರು 150 ಕೋಣಗಳು ಅಂದ್ರೆ ಕಂಬಳಕ್ಕೆ ಭಾಗವಹಿಸಬೇಕು. ಅಲ್ಲಿನ ಸವಿಯನ್ನ ದಸರಾದಲ್ಲಿ ನಾವು ತೋರಿಸಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ರು ಅಂತೇಳಿ ಅಶೋಕ್ ರೈ ಅವರು ಹೇಳಿದಂಥದ್ದು. ಆದರೆ ಸರ್ಕಾರದ ಈ ನಿರ್ಧಾರ ವಿವಾದದ ಬಿರುಗಾಳಿಯನ್ನೇ ಸೃಷ್ಟಿಸಿದೆ. ರಾಜವಂಶಸ್ಥ ಹಾಗೂ ಮೈಸೂರು ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ನಾವು ಹೇಳಿದ್ವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದೇನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದ್ದೀವಿ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕ ಶ್ರೀವತ್ಸ ಹಾಗೂ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಕೂಡ ದಸರಾದಲ್ಲಿ ಕಂಬಳ ಆಯೋಜನೆಯನ್ನ ವಿರೋಧಿಸಿದ್ದಾರೆ. ಕಂಬಳ ದಕ್ಷಿಣ ಕನ್ನಡದಲ್ಲೇ ರಾಜ್ಯ ಸರ್ಕಾರವೇ ಮುತುವರ್ಜಿ ವಹಿಸಿ ಇನ್ನೂ ಯಶಸ್ವಿಯಾಗಿ ಮಾಡಲಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾಕಂದ್ರೆ ಕಂಬಳ ಅದರದ್ದೇ ಆದಂತ ಒಂದು ದಕ್ಷಿಣ ಕನ್ನಡದ ಒಂದು ಅವಿಭಾಜ್ಯ ಅಂಗ, ಅಲ್ಲಿಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ಕಂಬಳ. ಹಾಗಾಗಿ ಅದು ಇನ್ನೂ ಕೂಡ ಅದ್ದೂರಿಯಾಗಿ ಮಾಡಲಿ, ಇನ್ನೂ ಚೆನ್ನಾಗಿ ಮಾಡಲಿ, ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಅಲ್ಲ, ಈಗ ಒಟ್ಟು ಅದು ವ್ಯಾವಹಾರಿಕವಾಗಿ ಮಾಡೋದು ಬೇಡ. ಅಲ್ಲಲ್ಲಿ ಅದರ ಶೈಲಿ ಇದೆ. ದಸರಾ ಸಾಂಪ್ರದಾಯಿಕವಾಗಿ ಏನ್ ನಡೀತಾ ಇದೆ ಅದನ್ನ ಮಾತ್ರ ಮಾಡ್ಲಿ. ಇದು ಕಮರ್ಷಿಯಲ್ ಅಂತ ಆಗುತ್ತೆ. ಇದು ಪ್ರಾಣಿ ಹಿಂಸೆ. ನಿಮ್ಗೆ ಹೇಳೋದಾದ್ರೆ ಆನೆಗಳನ್ನು ಮಾಡಬಾರ್ದು, ಅದು ಒಳ್ಳೇದಲ್ಲ. ಸುಮಾರು 700 ಕೆಜಿ ಅಂಬಾರಿನ ಒಂದು ಆನೆ ಮೇಲೆ ಇಟ್ಟರೆ ಗತಿ ಏನು? ಆದ್ರೆ ಏನು ನಡ್ಕೊಂಡು ಬಂದಿದೆ ಇಡೀ ಇತಿಹಾಸದಲ್ಲಿ ಅನ್ನು ಬಿಟ್ರೆ ಕಂಬಳ ಬೇಡವೇ ಬೇಡ. ಬಿಜೆಪಿ ನಾಯಕರ ಆಗ್ರಹಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಧ್ವನಿಗೂಡಿಸಿದ್ರು. ಕಂಬಳ ಕರಾವಳಿಯ ಹಸಿರು, ನೀರಿನ ಸಂಗಮಕ್ಕೆ ಸರಿ ಹೋಗುತ್ತೆ, ಮೈಸೂರು ದಸರಾ ಉತ್ಸವಕ್ಕೆ ಸೇರಿಸೋದು ಬೇಡ ಅಂತ ಟ್ವೀಟ್ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಕಂಬಳ ಆಯೋಜನೆ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಕಲೆ ಇವೆಲ್ಲ ಜನಗಳಿಗೆ ಹೋಗ್ಬೇಕಲ್ವ. ಈಗ ಈ ಮುಂದಿನ ಪೀಳಿಗೆ ಏನಾಗಿದೆ, ಈಗ ನಾವು ಜನ್ಜಿ ಹೇಳ್ತೀವಲ್ಲ, ಜನ್ಜಿ, ಈಗ ಅವರಿಗೆ ಗೊತ್ತಾಗ್ಬೇಕಲ್ಲ ದಸರಾ ಅಂದ್ರೆ ಏನು, ದಸರಾದ ಹಿನ್ನೆಲೆ ಏನು. ನಾನು ಕಂಬಳದ ಒಬ್ಬ ಅಭಿಮಾನಿಯಾಗಿ, ತುಳುನಾಡಿನ ಜಿಲ್ಲೆಯವನಾಗಿ ನಾನು ಕಂಬಳ ಎಲ್ಲ ಬರೇ ನಮ್ಮ ಇಲ್ಲಿ ಅಲ್ಲ ಅಂತಲ್ಲ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಇಲ್ಲಿ ಬೇರೆ ಬೇರೆ ರಾಜ್ಯ ಆಗಬೇಕಂತೇಳಿ ನನ್ನ ಕನಸಿದೆ, ಆಶೆ ಇದೆ. ಅದು ಮಾಡಬೇಕಾ ಬೇಡವಾ ಏನಂತೇಳಿ ಅಲ್ಲಿ ಸ್ಥಳೀಯ ಮಟ್ಟ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅದಕ್ಕೆ
ಕಂಬಳ ನಡೆಸೋಕೆ ಜಿಲ್ಲಾಡಳಿತಕ್ಕೆ ಹೊರೆಯಾಗೋದಾದ್ರೆ ನಾವೇ ದಾನಿಗಳನ್ನ ಸೇರಿಸ್ತೀವಿ ಅಂತ ರಾಜ್ಯ ಕಂಬಳ ಸಂಘದ ಅಧ್ಯಕ್ಷ ದೇವಿ ಪ್ರಸಾದ್ ಶೆಟ್ಟಿ ಹೇಳಿದ್ರು. ಇದು ರಾಜ್ಯದ ಒಂದು ಕ್ರೀಡೆಯಾಗಿ ಪರಿವರ್ತನೆ ಆಗಿರುವುದರಿಂದ ದಸರಾದಲ್ಲಿ ಇದನ್ನು ಪ್ರದರ್ಶನ ಮಾಡುವುದಲ್ಲ. ನಾವು ಈ ಒಂದು ಕ್ರೀಡೆಯನ್ನು ಜನರಿಗೆ ಕ್ರೀಡೆಯನ್ನು ಎಲ್ಲರೂ ನೋಡುವ ರೀತಿ ಬಿಂಬಿಸುವಂಥ ಒಂದು ಅವಕಾಶವನ್ನು ಕೇಳಿದ್ದೀವಿ. ಅದಕ್ಕೇನು ಅವರು ಹೇಳಿದರು, ಅದಕ್ಕೆ ಅಲ್ಲಿಯ ಪರಿಸರವಾದಿಗಳು, ಅಲ್ಲಿಯ ಹೋರಾಟಗಾರರು ಬೇರೆ ಬೇರೆ ವ್ಯಾಖ್ಯಾನವನ್ನು ನೀಡಿದ್ದನ್ನು ಗಮನಿಸಿದ್ದೀವಿ. ಯಾವುದೇ ರೀತಿಯಲ್ಲಿ ಅಂಥ ಸಮಸ್ಯೆಗಳಿಲ್ಲ. ನಿಮಗೆ ಕಂಬಳದಿಂದ ಹೊರೆ ಆಗುವುದಾದರೆ ನಾವೇ ಆ ಕಂಬಳಕ್ಕೆ ಸಹಕಾರ ಮಾಡುವಂಥ ಅನೇಕ ನಮ್ಮ ದಾನಿಗಳಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತುಳುನಾಡಿನ ಕಂಬಳದ ಕಹಳೆ ಮೊಳಗುತ್ತಾ ಅಥವಾ ರಾಜಕೀಯ ಕೆಸರೆರೆಚಾಟ, ವಿಪಕ್ಷಗಳ ವಿರೋಧದ ಸುಳಿಗೆ ಸಿಲುಕಿ ಕಂಬಳ ಕ್ಯಾನ್ಸಲ್ ಆಗುತ್ತಾ? ಮೈಸೂರಿನ ಜನತೆಯ ಭಾವನೆಗಳಿಗೆ ಸಿಎಂ ಡಿಕೆ ಮಣೆ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಮ್, ಟಿವಿ9 ಮೈಸೂರು.